ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮೂರಲ್ಲಿ ಊರಬ್ಬ ಇದೆ, ಸೊ ಅದಕ್ಕೆ ಎಲ್ಲರೂ ಆರತಿ ಕಟ್ಟಕ್ಕೆ ರೆಡಿ ಮಾಡ್ತಾ ಇದೀವಿ. ನನ್ಗೆ ನನ್ ಮೈದ್ನ ಹೆಲ್ಪ್ ಮಾಡ್ತಾ ಇದ್ದಾನೆ. ಬೇಕಾಗಿರೋ ಅಂತ ಕಡ್ಡಿನೆಲ್ಲ ಕಟ್ ಮಾಡ್ತಾವನೆ. ಅದನ್ನೇ ದೊಡ್ಡ ಟಾಸ್ಕ್ ಅಂತ ಕುತ್ಕೊಂಡ್ ಮಾಡ್ತಾವನೆ. ಇಲ್ಲಿ ಹೂವ ಸುತ್ತಕ್ ಹೆಲ್ಪ್ ಮಾಡೋ ಅಂದ್ರೆ ಮಾಡ್ತಾ ಇಲ್ಲ. ಇದ್ರ ಫೈನಲ್ ಔಟ್ಲುಕ್ ಹೇಗ್ ಬರುತ್ತೆ ಅಂತ ನೋಡ್ತಾ ಇರಿ. 1 by 1 ತೋರಿಸ್ತೀವಿ. ನೋಡಿ, ಆಲ್ರೆಡಿ ಸುತ್ತಿ ಇಟ್ಟಿದೀವಿ. ಇದನ್ನ ಇನಿಷಿಯಲ್ ಪ್ರೋಸೆಸ್ ಈ ಸುತ್ತೋದೆ ಇಲ್ಲಿ ಮಾಡ್ತಾ ಇರೋದು. ನೋಡ್ಬೋದು, ತೋರಿಸ್ತಾರೆ. ಕೆಂಗೇರಿಯಲ್ಲಿ ದೊಡ್ಡ ಕರಗ ಇದು. ಸೊ ಎಲ್ಲ ಮಸ್ತಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಗ್ರ್ಯಾಂಡ್ ಆಗಿ ಮಾಡ್ತಾ ಇಲ್ಲ, ಬಟ್ ಸೆಲೆಬ್ರೇಟ್ ಮಾಡ್ತೀವಿ. ನೋಡಿ, ಈ ತರ ಈ ಡಬ್ಬೆ ಇರುತ್ತಲ್ಲ, ಇದಕ್ಕೆ 3 ಇಟ್ಬಿಟ್ಟು ಈ ದಾರ ತಗೊಂಡು ಒಂದು 4 ರೌಂಡ್ ಹಾಕಿದ್ರೆ ಮುಗೀತು. ಈ ಸ್ಟ್ಯಾಂಡ್ಗೆ ತೋರಿಸಿದೀನ, ಈ ಸ್ಟ್ಯಾಂಡ್ಗೆ ಕಟ್ತೀವಿ. ಈ ತರ ಅಂದ್ರೆ ಒಂದು 30 ರಿಂದ 35 ಡಬ್ಬೆಯಲ್ಲಿ ಹೂವನ ಕಟ್ಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು. ಹಂಗೆ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಕೊಂಡು ನೀವು ಕೂಡ ನೆಕ್ಸ್ಟ್ ಟೈಮ್ ನಿಮ್ ಊರಬ್ಬ ಇದ್ರೆ ಮಾಡಿ. ಫೈನಲಿ ಡಬ್ಬೆಗೆ ಹೂವ ಸುತ್ತಿದಾಯ್ತು. ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಫ್ಲಾಪ್ ಆಗೋಯ್ತು ನೋಡಿ. ಇದು ಸುತ್ತಿದೀವಿ. ಸೊ ಇದು ಬಂದು ರೋಸ್ ಅಲ್ಲಿ, ಈ ಮಿಕ್ಕಿದೆಲ್ಲ ಸುಗಂಧರಾಜ ಹೂವ ಅಲ್ಲಿ. ಇಲ್ಲಿ ಅಲ್ಲಿ ಫುಲ್ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಆರತಿ ಕಟ್ಟಕ್ ಸ್ಟಾರ್ಟ್ ಮಾಡ್ತೀವಿ. ಹಂಗೆ ಸೈಮಲ್ಟೇನಿಯಸ್ಲಿ ನೋಡ್ಬೋದು, ನಮ್ಮ ಅತ್ತೆ ಇನ್ನೊಂದು ಆರತಿ ರೆಡಿ ಮಾಡ್ತಾ ಇದ್ದಾರೆ. ಆಸ್ಟರ್ ಹೂವ ಹಾಕಿ ಮಾಡ್ತಾ ಇದ್ದಾರೆ. ಜಸ್ಟ್ ಹೂವ ರೆಡಿ ಹೂವ ತರೋದು, ಚುಚ್ಚೋದು, ಎತ್ಕೊಂಡು ಹೋಗೋದು, ದೇವ್ರು ಬೆಳಗೋದು. ಇನ್ಸ್ಟೆಂಟ್ ದೀಪ. ಇದು ಇನ್ಸ್ಟೆಂಟ್ ಇಲ್ಲ, ಎಫರ್ಟ್ ದೀಪ. ಈಗ ಸ್ಟಾರ್ಟ್ ಮಾಡ್ತೀವಿ ಬಾ. ಈಗ ರೆಡಿ ಮಾಡ್ತಾ ಇದೀವಿ, ಅಲ್ಲ ಸಾರಿ, ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ರೆಡಿ ಮಾಡಕ್ಕೆ. ನಾನ್ ಮಿಸ್ ಆಗಿ ಈಗ ರೆಡಿ ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡಕ್ಕೆ ಅಂತ. ಹಿಂಗಿಡ್ಕೊ, ಕಟ್ ಸ್ಟಾರ್ಟ್ ಮಾಡೋಣ. ಹಿಡ್ಕೊಂಡು ಮೇಲೆ ಕೆಳಗಡೆ ಒಂದು ಕೈ ಇಟ್ಕೊಂಡ್ರೆ ಅವರು ಟೈಟ್ ಆಗಿ ಕಟ್ಕೊ ಬರ್ತಾರೆ. ಲೇಯರ್ನೆ 3 ಗಂಟೆ ತಾಳಿ ಕಟ್ಟತ್ರ ಜಾಸ್ತಿ ಏನು ಎಫೆಕ್ಟ್ಸ್ ಹಾಕಾಗಿಲ್ಲ, ಸ್ವಲ್ಪ ಟೈಟ್ ಆಗಿ ಕಟ್ಟಬೇಕಷ್ಟೇ. ಎತ್ಕೊಂಡು ಓಡ್ತಾರೆ ಇವಾಗ ಬಿಸಿಲಿಗೆ, ಸೊ ಆ ಟೈಮಲ್ಲಿ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಈ ಕಟ್ಟೋದು. ನೋಡೋಣ ನಮ್ಮ ಅತ್ತಿಗೆ ಎಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ, ಎತ್ಕೊಂಡು ಓಡ್ದಾಗ ಬೀಳುತ್ತಾ ಇಲ್ವಾ ಅಂತ ನೋಡೋಣ. ನನಗೆ ಕಾಣಿಸಲ್ಲ, ಇಲ್ಲಿ ಇಟ್ಕೊ. ನಮ್ಮ ಮೇಲಕ್ಕೆ ಕ್ಲೀನಾಗಿ ಕೂತಿಲ್ಲ ಅದು. ಸಾಕು ಹೂವನೇ ಕಟ್ಟಾಗೋಯ್ತು ಬಿಡು. ಟೈಟ್ ಆಗಿ ಹೇಳಿ, ಎಲ್ಲ ಟೈಟ್ ಆಗಿ ಹೇಳಿದ್ರೆ ಅಷ್ಟೇ ಎಳಿ ಅಂದ್ರೆ ನೀನ್ ಅಷ್ಟೊಳಗೆ ಹೇಳಿಲ್ಲ ಬಿಡು. ಫೈನಲಿ ಆಲ್ಮೋಸ್ಟ್ 80% ಮುಗ್ದಿದೆ. ಲಾಸ್ಟ್ ಏನೇನ್ ಡಬ್ಬೆಯಿಂದ ಹೂವ ಕಟ್ಟಿದೀವಲ್ಲ, ಅದನ್ನೆಲ್ಲ ಜೋಡಿಸ್ಕೊಂಡಿದೀವಿ. ಹೌದು, ಮೇಲೆ ಸ್ವಲ್ಪ ಅನ್ನೀವನ ಕಾಣ್ತಿದೆ, ಅಲ್ಲಿ ಬೇರೆ ಹೂವ ಕನಕಾಂಬರ ಇಡ್ತೀವಿ. ಆಮೇಲೆ ಇದನ್ನೆಲ್ಲ ಸ್ವಲ್ಪ ಪುಷ್ ಮಾಡ್ಕೊಂಡು ಈಕ್ವಲ್ ಆಗಿ ಮಾಡ್ಕೊಡ್ತೀವಿ. ಲಾಸ್ಟ್ ಒನ್ ಅಲ್ವಾ, ಈ ಲಾಸ್ಟ್ ಹೊಲಿಯುವಾಗ ಜಾಗ ಇಲ್ಲ ಕೈಯೆಲ್ಲ ಇಡಕ್ಕೆ, ಅದಕ್ಕೆ ಸೂಜಿಯಲ್ಲಿ ಇಟ್ಕೊಂಡಿರೋದು. ಫೈನಲಿ ಎಲ್ಲ ಆರತಿ ಕಟ್ಟಿ ರೆಡಿ ಆಗಿದೆ, ನೋಡ್ಬೋದು ಇಲ್ಲಿ. ಇದು ಒಂದು ರೆಡಿ ಆಗಿದೆ. ಇನ್ಸ್ಟೆಂಟ್ ದೀಪ, ಕ್ವಿಕ್ ಆಗಿ ಒಬ್ರೆ ನಮ್ಮ ಅತ್ತೆ ಮುಗಿಸಿದ್ದಾರೆ. ಇದನ್ನ ಹಿಂಗೆ ತೋರಿಸ್ತೀವಿ. ಸುಸ್ತಾಗ್ತಿದ್ದಾರೆ ಬಿದ್ದಿದೋದ್ರೆ ಅಂತ ಭಯ ಬೈತಾರ ಆಮೇಲೆ. ಟೈಟ್ ಆಗಿದೆ. ಸೊ ರೆಡಿ. ಅದಕ್ಕಿಂತ ಇದೆ ತೂಕ ಐತೆ. ಇದ್ರೊಳಗಡೆ ಏನೋ ಕಬ್ಬಿಣದ ಸ್ಟ್ಯಾಂಡ್ ಇಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ತೂಕ ಐತೆ. ಇದು ತೂಕ ಕಮ್ಮಿ. ಸೊ
ತೋರ್ಸೋದನ್ನ ಝೂಮ್ ಹಾಕಿ ತೋರ್ಸು. ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾವ್ ರೆಡಿ ಆಗ್ಬೇಕು. ಈಗ ನೆಕ್ಸ್ಟ್ ಇದನ್ನ ಎತ್ಕೊಂಡು ಟೆಂಪಲ್ ಹೋಗ್ತೀವಿ. ಅದು ಕೂಡ ಕಂಟಿನ್ಯೂ ಮಾಡ್ತೀವಿ. ಟಿಲ್ ದೆನ್ ಸ್ಟೇ ಟ್ಯೂನ್. ನಮ್ಮೂರ ಆರ್ತಿ ಎಲ್ಲ ತಗೊಂಡು ಟೆಂಪಲ್ ಹತ್ರ ಹೋಗ್ತಾ ಇದ್ದಾರೆ. ಎಷ್ಟು ವೆಹಿಕಲ್ಸ್ ಆಟೋಣ ಸೈಡಿಗೆ ಹೋಗು. ಸ್ಲೋ ಹೋಗ್ತೀನಿ. ರೆಡಿ ಆಗಿ ವೇಟ್ ಮಾಡ್ತಿದೀವಿ ನೋಡಕ್ಕೆ. ಯಾರು ನಮ್ಮೋರಿಂದ ಇಲ್ಲ. ಇದೊಂದೇ ಇನ್ನು ಅಲ್ಲಿಂದ ಅಚ್ಚಿಗೆ ಅದೇನೆ ಅದಕ್ಕೆ ಬಿಟ್ಟಿದ್ರೆ ಹುಡುಗರು ಇಷ್ಟ ದೇವಸ್ಥಾನ ಹತ್ರ ಇದ್ದಿರೋರು. ಯಾಕೆ ಕಾಲಿಂದ ಹೊರಗೆ ಹಾಕಿದ್ರ? ಕಾಲಿಂದ ಹೊರಗೆ ಹಾಕಿದ್ರ? ನೋಡ್ಕೊಬರ್ರಿ ನೋಡ್ಕೊಬರ್ರಿ. ಕಾಯ್ತಾ ಇದೀನಿ ದೀಪ ಬರುತ್ತೆ ಹೊತ್ಕೊಂಡು ಹೋಗೋಣ ಅಂತ. ನೋಡೋಣ ಸಿಗುತ್ತೇನೋ ಅಂತ. ದೀಪ ಮಾಡಿ ದೀಪ ಹೊತ್ಕೊಂಡು ಒಂದ್ ಫೋಟೋ ತಗೊಳಕ್ಕೂ ಆಗಿಲ್ಲ. ನೋಡೋಣ ಇವಾಗ ಚಾನ್ಸ್ ಸಿಗುತ್ತಾ. ಈಗ ದೇವಸ್ಥಾನ ಹತ್ರ ಬಂದಿದೀವಿ. ಪೂಜೆ ಮಾಡ್ಸಕ್ ಒಳಗಡೆ ಹೋಗ್ತಾ ಇದೀವಿ. ದೀಪಗಳು ಈ ಟೆಂಪಲ್ಗೆನೆ ಬರೋದು. ಗುಟ್ಟೆ ಆಂಜನೇಯ ನೋಡ್ಬೋದು. ದೊಡ್ಡ ಆಲದ ಮರ ಇದೆ ಫುಲ್ಲು. ನಮ್ಮತ್ತೆ ಆಲ್ರೆಡಿ ಹೋಗಿದ್ದಾರೆ ಒಳಗಡೆ. ಸೊ ನಾವು ಹೋಗೋಣ ಬನ್ನಿ. ಸೆಲ್ಫಿ ಮಾಡಲ್ ತೆಗಿ. ನೀನು ಬಾ. ಬರಲ್ವಾ? ಹೋಗಲ್ಲ ಅಲ್ಲ ನಾನು. ಇದ್ರೊಳಗಡೆ ಹೋಗ್ತಾ ಇದ್ದೆ. ಇಷ್ಟು ಚಿಕ್ಕ ಜಾಗದಲ್ಲಿ
ಹೇಳಿದೆ ನೀನು ಇರು ನೋಡಿ ಇವ್ರು ಆರ್ತಿ ಒಂದು ಎತ್ಕೊಂಡ್ ಬಂದಿಲ್ಲ ಇಲ್ಲಿ ನೋಡಿ ಬಿಲ್ಡಪ್ ತಗೋತಿದ್ದಾರೆ ಈ ದೊಡ್ಡ ಆರ್ತಿ ಇಟ್ಕೊಂಡು ಹಾ ಬ್ರ್ಯಾಂಡ್ ನ್ಯೂ ಕ್ಯಾಂಡಿಡೇಟ್ಸ್ ಇವಾಗ ಎಂಟ್ರಿ ಆದ್ರು ಬನ್ರಿ ಬನ್ರಿ ಇನ್ನ ಈ ಕಡೆ ಹಿಂದೆಗಡೆ ಒಂದು ಟಿಕೆಟ್ ಯಾಕೋ ಕ್ಲೋಸ್ ಮಾಡ್ತಾ ಇದ್ದಾರೆ ಅದು 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 ಆಗೋದೈತೆ ಹಾ ಹಾ